ಗೈಸ್ ಇವತ್ತು ಬಂದು ಇನ್ಸ್ಟಾಲ್ ಮಾಡ್ತಾ ಇರೋ ಟಿವಿ ಬಂದು 43 ಇಂಚಸ್ ಹೋಟೆಲ್ ಟಿವಿ. ಇದು ಬಂದು ನೋಡ್ತಿರ್ಬೋದು ತುಂಬಾ ಯುನೀಕ್ ಆಗಿ ಮಾಡಿದ್ದಾರೆ. ಒಂಥರ ಏನೋ ಅಟ್ರಾಕ್ಷನ್ ತರ ಇದೆ ನಿಮಗೆ. ಈ ಲೈಟ್ ಗ್ರೀನ್ ಕಲರ್ ಆಗಿರ್ಬೋದು, ಇಲ್ಲೊಂದು ಲೆಂತ್ ಮಿರರ್ ಆಗಿರ್ಬೋದು, ಅದೇ ರೀತಿ ನಿಮಗೆ ಡಬಲ್ ಬೆಡ್, ಲೈಟ್ ಬಾಲ್ಕನಿ ತರ ನಿಮಗೆ ಪ್ರಾವಿಷನ್ ಕೊಟ್ಟಿದ್ದಾರೆ. ಅದೇ ರೀತಿ ನಿಮಗೆ ಹೋಮ್ ವರ್ಕ್ ಎಲ್ಲ ಮಾಡೋದಕ್ಕೆ ಟೇಬಲ್ ನ ಪ್ರಾವಿಷನ್, ಸ್ವಿಚ್ ಬೋರ್ಡ್, ಅದೇ ರೀತಿ ಬಾಲ್ಕನಿ ವ್ಯೂ ನೀವು ನೋಡ್ತಿರ್ಬೋದು. ಅದೇ ರೀತಿ ಡಬಲ್ BHK ರೀತಿ ಮಾಡಿದ್ದಾರೆ. ಇಂಟೀರಿಯಲ್ ಏನೋ ಒಂಥರ ತುಂಬಾ ಯುನೀಕ್ ಆಗಿ ಡೀಸೆಂಟ್ ಆಗಿ ಮಾಡಿದ್ದಾರೆ. ಇಲ್ಲಿ ಬಂದು ಕಸ್ಟಮರ್ಗಳು ಯೂಸ್ ಮಾಡ್ತಿರೋದು 43 ಇಂಚಸ್ HG ಟಿವಿ, ಅಂದ್ರೆ ಹೋಟೆಲ್ ಟಿವಿ. ಇದು ಹೋಟೆಲ್ಗೋಸ್ಕರನೇ ಮಾಡಿರೋದು. ಇದನ್ನೊಂದು ಹೋಟೆಲ್ ನಂತೂ ತುಂಬಾ ಅಟ್ರಾಕ್ಟಿವ್ ಆಗಿ ಮಾಡಿದ್ದಾರೆ. ನಮಗೆ ಬಂದು ಲಿಫ್ಟ್ ಇಂದ ಹೊರಗಡೆ ಬಂದ್ರೇನೆ ಸಾಕು, ತುಂಬಾ ಚೆನ್ನಾಗಿ ನೀಟಾಗಿ ಈ ಡಿಸೈನ್ ಗಳನ್ನೇ ನೋಡ್ತಾ ಇದ್ರೆ ಸಾಕು. ವೈಟ್ ವಿತ್ ಲೈಟ್ ರೆಡ್, ಲೈಟ್ ಗ್ರೀನ್, ವೈಟ್ ಜೊತೆಗೆ ತುಂಬಾ ಅಟ್ರಾಕ್ಟಿವ್ ಆಗಿರುತ್ತೆ. ತುಂಬಾ ನೀಟಾಗಿ ಮಾಡಿದ್ದಾರೆ ಲೈಟಾಗಿ. ಪ್ರತಿಯೊಂದು ರೂಮನ್ನು ಅದೇ ರೀತಿ ಮಾಡಿದ್ದಾರೆ. ತುಂಬಾ ತುಂಬಾ ಅಟ್ರಾಕ್ಟಿವ್ ಆಗಿದೆ. just tell the measurement ಏನು ಸಾಕಷ್ಟೇ ಅದು. Placement. We are looking at the placement. So the half of the half of it will go here, right? But powering on and everything. ಟಿವಿನ ಇನ್ಸ್ಟಾಲ್ ಮಾಡುವ ಜಾಗದಲ್ಲಿ ಕಸ್ಟಮರ ರಿಕ್ವೈರ್ಮೆಂಟ್ ಏನಿದೆ ಅಂದರೆ ನಾವು ಆ್ಯಸ್ ಎ ಟೆಕ್ನಿಷಿಯನ್ ಆಗಿ ಕಸ್ಟಮರ್ಗೆ ಯಾವ ಹೈಟು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಟಿ ವಿ ಹೈಟು, ಮತ್ತು ಸ್ವಿಚ್ ಬೋರ್ಡ್ ಇರೋದ್ರಿಂದ ಆ ಟಿ ವಿನ ಆನು ಆಫು ಮಾಡಿಕೊಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತಾ ಇಲ್ವಾ ಅಂತ ಕಸ್ಟಮರ್ ಜೊತೆ ನಾವು ಡಿಸ್ಕಷನ್ ಮಾಡ್ದು. ಕಸ್ಟಮರ್ಗೆ ರಿಕ್ವೈರ್ಮೆಂಟ್ ಇರೋ ಹೈಟನ್ನು ಓಕೆ ಆದಮೇಲೆ ಟಿ ವಿನ ಅನ್ಬಾಕ್ಸಿಂಗ್ ಮಾಡೋದಕ್ಕೆ ಶುರು ಮಾಡ್ದು. ಟಿ ವಿನ ಅನ್ಬಾಕ್ಸಿಂಗ್ ಮಾಡೋದಕ್ಕೆ ಚಿಕ್ಕದೊಂದು ನೈಫ್ ಕೂಡ ಯೂಸ್ ಆಗುತ್ತೆ. ಆ ಚಿಕ್ಕ ನೈಫಿಂದ ಜಸ್ಟ್ ಮೇಗಡೆ ಶೀಟನ್ನು ಕಟ್ ಮಾಡಿಕೊಂಡ್ರೆ ಸಾಕು. ನಮಗೆ ಅದು ಟಿ ವಿನ ಟಾಪ್ ಸೈಡಲ್ಲೇ ನಾವು ಓಪನ್ ಮಾಡ್ಕೊಬೋದು. ಸೈಡಿಂದ ಎಲ್ಲ ಓಪನ್ ಮಾಡೋ ಅವಶ್ಯಕತೆ ಏನಿರೋದಿಲ್ಲ. ಯಾಕಂದರೆ ಒಂದು ಚಿಕ್ಕ ನೈಫಲ್ಲಿ ಈ ರೀತಿ ಟಾಪ್ ಸೈಡು ಕಟ್ ಮಾಡಿಕೊಂಡ್ರೆ ಸಾಕು. ನೀಟಾಗಿ ಕಟ್ ಮಾಡಿಕೊಂಡು ಮತ್ತು ಅದ್ರ ಶೀಟನ್ನು ರೈಟ್ ಸೈಡು ಓಪನ್ ಮಾಡಿಕೊಂಡ್ರೆ, ಅಂದರೆ ಫ್ರಂಟ್ ಯಾವುದು ಬ್ಯಾಕ್ ಯಾವುದು ಅಂತ ಡೈರೆಕ್ಷನ್ ಕೂಡ ಬರೆದಿರುತ್ತೆ. ಅಂದರೆ ನಿಮಗೆ ಟಿ ವಿನ ಲಿಫ್ಟ್ ಮಾಡೋದಕ್ಕೆ ಬಾಕ್ಸಿಂದ ಯಾವ ಡೈರೆಕ್ಷನ್ನಿಗೆ ಯೂಸ್ಫುಲ್ ಆಗುತ್ತೆ ಆ ಡೈರೆಕ್ಷನ್ನಿಗೆ ಟಿ ವಿ ಬಾಕ್ಸ್ನ ಇಟ್ಕೊಂಡ್ರೆ ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ. ಅದಾದಮೇಲೆ ಟಿ ವಿ ಬಾಕ್ಸ್ನ ಓಪನ್ ಮಾಡಿಕೊಂಡ್ರೆ ಸಾಕು. ಟಿ ವಿಯ ಟಾಪ್ ಸೈಡೇನೆ ನಿಮಗೆ ಅದಕ್ಕೆ ಸಂಬಂಧಪಟ್ಟಿರೋ ಟೇಬಲ್ ಟ್ಯಾಬ್ಗಳು ಪ್ರಾವಿಷನ್ ಕೊಟ್ಟಿರ್ತಾರೆ. ಅದೇ ರೀತಿ ಯೂಸರ್ ಮ್ಯಾನ್ಯುವಲ್ ಕೂಡ ಪ್ರಾವಿಷನ್ನ ಕೊಟ್ಟಿರ್ತಾರೆ. ಪ್ರತಿಯೊಂದು ಆಕ್ಸೆಸರೀಸ್ ಇದೆಯಾ ಇಲ್ವಾ ಅಂತ ಫಸ್ಟ್ ಟೈಮು ನೀವೇ ಚೆಕ್ ಮಾಡ್ಕೊಬೇಕಾಗುತ್ತೆ. ಫಸ್ಟ್ ಟೈಮ್ ಏನಾದರೂ ಬಾಕ್ಸ್ ಒಳಗಡೆ ಮಿಸ್ಸಿಂಗ್ ಆಗಿದೆ ಅಂದರೆ ಟೆಕ್ನಿಷಿಯನ್ಗಳ ಹತ್ರ ಜಾಬ್ ಶೀಟಲ್ಲಿ ಬರೆಸ್ಕೊಂಡು ನಿಮ್ಮ ಡೀಲರ್ಗಳಿಗೆ ಇನ್ಫಾರ್ಮ್ ಮಾಡಿದರೆ ಟಿ ವಿನ ರೀಪ್ಲೇಸ್ಮೆಂಟಿಗೆಲ್ಲ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಅದೇ ರೀತಿ ಫಸ್ಟ್ ಟೈಮು ಟಿ ವಿ ಬಾಕ್ಸ್ನ ಓಪನ್ ಮಾಡಿಕೊಂಡಾಗ ಒಂದು ವಿಡಿಯೋನ ಎತ್ಕೊಂಡ್ರೆ ನಿಮಗೂ ಕೂಡ ಯೂಸ್ ಆಗುತ್ತೆ, ಕಸ್ಟಮರಿಗೂ ಕೂಡ ಯೂಸ್ ಆಗುತ್ತೆ, ಮತ್ತು ಟೆಕ್ನಿಷಿಯನ್ಗಳಿಗೂ ಕೂಡ ರೀಪ್ಲೇಸ್ಮೆಂಟಿಗೆ ಅಪ್ಡೇಟ್ ಮಾಡೋದಕ್ಕೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಟಿ ವಿನ ಬಾಕ್ಸಿಂದ ಎಲ್ಲ ಮೇಗಡೆ ಎತ್ತಿಟ್ಕೊಂಡು ಅದೇ ಟಿ ವಿನ ಬಾಕ್ಸ್ ಮೇಲೆ ಇಟ್ಕೊಂಡು ಫಿಸಿಕಲ್ ಡ್ಯಾಮೇಜ್ ಏನಾದರೂ ಇದೆಯಾ, ಡೆಂಟ್ ಇದೆಯಾ, ಸ್ಕ್ರ್ಯಾಚಸ್ ಇದೆಯಾ ಅಂತ ಚೆಕ್ ಮಾಡಿಕೊಂಡು. ಇವತ್ತು ಬಂದು ನಾವು ಇನ್ಸ್ಟಾಲ್ ಮಾಡೋಕ್ಕೆ ಹೋಗ್ತಾ ಇರೋ ಟಿ ವಿ ಬಂದು ಸ್ಯಾಮ್ಸಂಗಿನ HG ಮಾಡೆಲ್, ಸ್ಯಾಮ್ಸಂಗಿನ ಹೋಟೆಲ್ ಟಿವಿಗಳನ್ನ 43 ಇಂಚಸ್ ಟಿವಿನ ಇನ್ಸ್ಟಾಲ್ ಮಾಡೋಕ್ಕೆ ಹೋಗ್ತಿದ್ದು. ಇದು ಬಂದು ಕಸ್ಟಮರ್ನ ಹೋಟೆಲ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಡಿಸೈನು, ಈ ಕಲರ್ ಅಂತೂ ತುಂಬ ವೈಟ್ ಮತ್ತು ಲೈಟ್ ಗ್ರೀನಿಗೆ ಕಾಂಬಿನೇಷನ್ನು ತುಂಬ ಚೆನ್ನಾಗಿ ಬಂದಿದೆ. ಹೋಟೆಲ್ ನೋಡ್ತಾ ಇರ್ಬೋದು ನೀವು. ಇದು ಬಂದು ನಾವು 3rd ಫ್ಲೋರಲ್ಲಿ ಫಸ್ಟು ಟಿ ವಿನ ಶುರು ಮಾಡ್ಕೊತಿದ್ದು. ಕಸ್ಟಮರ್ ಹೋಟೆಲ್ ಯಾವ ರೀತಿ ಇದೆ ಅಂದರೆ ನೋಡ್ತಾ ಇರ್ಬೋದು. ಇಲ್ಲಿ ಒಳಗಡೆ ಬಂದರೆ ಮಾಮೂಲಿ ಲಾಕಿಂಗ್ ಸಿಸ್ಟಮ್ಮು, ದೊಡ್ಡದಾಗಿ ಒಂದು ಮಿರರ್ ಕೊಟ್ಟಿದ್ದಾರೆ, ಮೇಲ್ಗಡೆ ಒಂದು ಲೈಟು, ಇಲ್ಲಿ ಬಂದರೆ ವಾಶ್ರೂಮು. ಇದೇ ರೀತಿ ಆಲ್ರೆಡಿ ಇದು ಒಂದು ಹೋಟೆಲ್ ಟಿವಿ HG ಮಾಡೆಲ್ ಅನ್ನಿಸ್ತಿದೆಯಲ್ಲ, ಹೋಟೆಲ್ ಟಿವಿ HG ಮಾಡೆಲ್. ಇದು ನಾರ್ಮಲ್ ಟಿವಿಗಳಿಗೆ ಕಂಪ್ಯಾರಿಸನ್ ಮಾಡಿದ್ರೆ ರಿಮೋಟ್ ಎಲ್ಲ ನಿಮಗೆ ಹೈಡಿಂಗಲ್ಲಿ ಇರುತ್ತೆ. ಈ ಮಾಡೆಲ್ ಬಂದು HG43 BU 800 ಅಂತ 800 ಅಂತ. ಇದು 2025ನ ಲೇಟೆಸ್ಟ್ ಮಾಡೆಲ್. ಇದಕ್ಕೆ AC ಕರೆಂಟ್ ಎಲ್ಲ ಸೇಮೇ ಇರುತ್ತೆ. 220 ವೋಲ್ಟೇಜ್ ಟು 240 ವೋಲ್ಟೇಜು, ಅದೇ ರೀತಿ 40 to 60 GHz 125 ವೋಲ್ಟ್ಸ್ ಆಗಿರುತ್ತೆ. ಇದರಲ್ಲಿ ಪೌಟ್ಸ್ ಬಂದು USB 1 ಕೊಟ್ಟಿರ್ತಾರೆ, USB 2 2 ಇದೆ, USB 1 ಮತ್ತೆ 2. ಅದೇ ರೀತಿ ವೈಫೈ ಲ್ಯಾನ್ ಕನೆಕ್ಷನ್ ಕೂಡ ಕೊಟ್ಟಿದ್ದಾರೆ. ಇದು ಬಂದು HDMI ERC, ಅಂದ್ರೆ ನಿಮಗೆ ಆಡಿಯೋ ವಿಡಿಯೋ ಔಟ್ಪುಟ್ ಎಲ್ಲ ಮಾಡೋದಕ್ಕೆ, ಈ ಡಾಲ್ಬಿ ಸಪೋರ್ಟಿಂಗ್ ಎಲ್ಲ ಬೇಕಂದ್ರೆ ಸೌಂಡ್ ಬಾರ್ ಗಳಿಗೆ ಸ್ಪೆಷಲಿ ಯೂಸ್ ಆಗುತ್ತೆ. ಇದು ಬಂದು HDMI 1 ನಾರ್ಮಲ್ ಆಗಿ ನೀವು ಯೂಸ್ ಮಾಡ್ಕೊಬಹುದು. ಅದು ಬಿಟ್ಟರೆ AV ಪಿನ್ಸ್ ಗಳು ಕೊಟ್ಟಿದ್ದಾರೆ. ಇದು ಡಾಟಾ ರಿಕವರಿ ಮಾಡ್ಕೊಳ್ಳೋದಕ್ಕೆ ಕೂಡ ಕೊಟ್ಟಿದ್ದಾರೆ. ಇದು ಆಂಟಿನಾ ಕನೆಕ್ಷನ್. ಅದೇ ರೀತಿ HDMI 3. ಅದು ಬಿಟ್ರೆ ಇದು
ಆಪ್ಟಿಕಲ್ ಕೇಬಲ್ ಬಂದು ಸೌಂಡ್ ಬಾರ್ ಔಟ್ಪುಟ್ಟಿಗೋಸ್ಕರ ನಿಮಗೆ ಯೂಸ್ ಆಗುತ್ತೆ. ಅದು ಬಿಟ್ರೆ ಪವರ್ ಕೇಬಲ್. ರೂಮ್ ಅಂತೂ ನೆಕ್ಸ್ಟ್ ಲೆವೆಲಲ್ಲೇ ಕೊಟ್ಟಿದ್ದಾರೆ, ನೀಟಾಗಿದೆ ರೂಮ್ ಅಂತೂ. ಇದು BHK ರೂಮು. ಕಸ್ಟಮರ್ ರಿಕ್ವೈರ್ಮೆಂಟು TV ಯೂನಿಟ್ ಥರನೇ ಮಾಡಿದ್ದಾರೆ. TV ಯೂನಿಟಲ್ಲಿ ನಿಮಗೆ ಇಲ್ಲೇನು ಕಾಣಿಸ್ತಿದೆ ಇದು ಬಂದು ಈ ರೀತಿ ಹಾರಿಜಾಂಟಲ್ ಆಗಿ ಮಿಡ್ಡಲ್ಲಿ TV ಇರಬೇಕು. ಅದನ್ನ ಬಿಟ್ಟರೆ ಸ್ವಿಚ್ ಬೋರ್ಡ್ ಕೊಟ್ಟಿದ್ದಾರೆ. ಸ್ವಿಚ್ ಬೋರ್ಡ್ ಬಂದು ಟಿವಿಗೊಂದು, ಅದೇ ರೀತಿ ಅವ್ರು ಹಾಕ್ತಿರೋ ಸೆಟಪ್ ಬಾಕ್ಸಿಗೆ ಒಂದನ್ನ ಸ್ವಿಚ್ ಬೋರ್ಡ್ನ ಪ್ರಾವಿಷನ್ ಕೊಟ್ಟಿದ್ದಾರೆ. ಇದು ಒಂದು ಮಾಮೂಲಿ ನಿಮಗೆ ಆಂಟಿನಾ ಕನೆಕ್ಷನ್ನಿಗೆ ಸೆಟಪ್ ಬಾಕ್ಸ್ ಕೇಬಲ್ ಥರ ಬಿಟ್ಟಿದ್ದಾರೆ. ನಿಮಗೆ ಅವ್ರ ಕಸ್ಟಮರ್ ರಿಕ್ವೈರ್ಮೆಂಟ್ ಬಂದು ಇದು ಸೆಂಟರ್ ಮಾಡ್ಕೊಬೇಕು. ಅದೇ ರೀತಿ ಇದು ಸೆಂಟರ್ ಆಲ್ರೆಡಿ ಮಾರ್ಕಿಂಗ್ ಎಲ್ಲ ಮಾಡ್ಕೊಂಡಿದ್ದೀವಿ. ನಿಮಗೆ ಇಲ್ಲಿ ಇದೆ. ಅದರ ಜೊತೆಗೆ ಸ್ನೇಹಿತರೆ TV ಬಾಕ್ಸ್ ಒಳಗಡೆನೆ ನಿಮಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಟಿವಿಯ ಟೇಬಲ್ ಟ್ಯಾಪ್ ಕೂಡ ಇರುತ್ತೆ. ಈ ಟೇಬಲ್ ಟ್ಯಾಪ್ ಬಂದು ಜಸ್ಟ್ ಸ್ಲೈಡಿಂಗ್ ಟೇಬಲ್ ಟ್ಯಾಪ್ ಆಗಿರುತ್ತೆ. ಈ ರೀತಿ ನಿಮಗೆ ಇದು 2 ನಂಬರ್ ಇರುತ್ತೆ, ಒಂದು ಲೆಫ್ಟ್ಗೆ ಒಂದು ರೈಟಿಗೆ. ಇಲ್ಲಿ 2 ಇದೆ. ಅದ್ ಬಿಟ್ರೆ ಸೋಲಾರ್ ರಿಮೋಟ್ ಆಗಿ ಚಾರ್ಜಬಲ್ ರಿಮೋಟ್ ಕೂಡ ಕೊಟ್ಟಿರ್ತಾರೆ. ನಿಮಿಷ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ. ಇಲ್ಲಿ ಇದು ಸೋಲಾರ್ ಹಾಗೆ C ಟೈಪ್ ಚಾರ್ಜಬಲ್. ತುಂಬಾ ಜನ ಕಸ್ಟಮರ್ಗಳು ಕೇಳ್ತಿರ್ತಾರೆ ಇದನ್ನ ಬಂದು ಯಾವ ರೀತಿ ಚಾರ್ಜ್ ಮಾಡೋದಂತ. ನೀವು ಹೊರಗಡೆ ನಿಮ್ಮ ಬಾಲ್ಕನಿಗಳಲ್ಲಿ ಸನ್ಲೈಟಿಗೆ ಇಟ್ಟರು ಕೂಡ ಚಾರ್ಜ್ ಆಗುತ್ತೆ, ಅಥವಾ ಯಾವುದೇ ರೀತಿ ಲೈಟ್ಗಳ ಬಾಟಮ್ ಅಲ್ಲಿ ಇಟ್ಟರು ಕೂಡ ಇದು ಚಾರ್ಜ್ ಆಗುತ್ತೆ. ಅಥವಾ C ಟೈಪ್ ಚಾರ್ಜರ್ ಇಂದ ನೀವು ಚಾರ್ಜ್ ಮಾಡ್ಕೊಬಹುದು. C ಟೈಪ್ ಇಂದ ಮೇನ್ ಕರೆಂಟಿಗೆ ಹಾಕಂಗಿಲ್ಲ, 220 ವೋಲ್ಟೇಜ್ ಏನ್ ಇರಬೇಕಿಲ್ಲ, ಜಸ್ಟ್ 5 ವೋಲ್ಟೇಜ್. ಹಾಗಾಗಿ USB ಸ್ಲಾಟಿಗೆ ಹಾಕಿದ್ರೇನೆ ಚಾರ್ಜ್ ಆಗುತ್ತೆ. ಅದ್ರ ಜೊತೆಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಪವರ್ ಕೇಬಲ್ ಕೂಡ ಕೊಟ್ಟಿರ್ತಾರೆ. ಇದು ಬಂದು ಆಂಟಿನಾ ಡಾಟಾ ಕೇಬಲ್ ಇದು. ಅದ್ ಬಿಟ್ರೆ ವೈರ್ ಅಡಿಷನಲ್ ವೈರ್ ಇದ್ರೆ ಅದ್ರ ಕ್ಲಿಪ್ಪಿಂಗ್ ಸಿಸ್ಟಮ್ಗೋಸ್ಕರ ಕೊಟ್ಟಿರ್ತಾರೆ. ಅದ್ ಬಿಟ್ರೆ ಆಸ್ ಪರ್ ಕಂಪ್ನಿ ESG ಪ್ರಕಾರ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಿಮಗೆ ಡಿಪೆಂಡ್ ಅಪಾನ್ ಮಾಡೆಲ್ ಮೇಲೆ ಈ ಮಾಡೆಲ್ ಈ HG ಮಾಡೆಲ್ 43 ಇಂಚಸ್ ಟಿವಿಗಳಿಗೆ ಸೂಟೇಬಲ್ ಆಗುತ್ತೆ. ಇದು ಬಂದು ಫ್ರೀ ಆಫ್ ಕಾಸ್ಟ್ ಅಲ್ಲೇ ಇರುತ್ತೆ. ಫಾರ್ ದಿ ಫಸ್ಟ್ ಟೈಮ್ TV ಇನ್ಸ್ಟಾಲೇಷನ್ ಮಾಡಬೇಕಾದ್ರೆ ಟೆಕ್ನಿಷಿಯನ್ಗಳು ಬ್ರಿಂಗ್ ಮಾಡ್ಕೊಂಡ್ ಬರ್ತಾರೆ. ನೋಡಿ, ಸ್ಯಾಮ್ಸಂಗಿನ TV ರಿಮೋಟ್ ಇದೇನೆ. ಇದರಲ್ಲಿ ಡಿಫಾಲ್ಟ್ ಬಂದು ನೆಟ್ಫ್ಲಿಕ್ಸು, ಸ್ಯಾಮ್ಸಂಗ್ TV ಪ್ಲಸ್ ಅಂದರೆ ಮನೇಲಿ ಇಂಟರ್ನೆಟ್ ಇದ್ರೆ ಸಾಕು, ಕಂಪ್ನಿ ಕಡೆಯಿಂದನೇ ಸ್ಯಾಮ್ಸಂಗ್ ಕಡೆಯಿಂದನೇ ನಿಮಗೆ 120 ಚಾನಲ್ ಫ್ರೀಯಾಗಿ ಸಿಗುತ್ತೆ ನಿಮಗೆ. ಅದಕ್ಕೆ ಸ್ಯಾಮ್ಸಂಗ್ TV ಪ್ಲಸ್. ಅದಾದಮೇಲೆ ಹೋಟೆಲ್ ಇನ್ಫಾರ್ಮೇಷನ್ ಬೇಕಂದರೆ ಅಥವಾ ಹೋಟೆಲ್ ವೆಬ್ಸೈಟ್ ಬೇಕಂದ್ರೆ ನೀವು ನೋಡ್ಕೊಬೋದು. ಅದೇ ರೀತಿ ವ್ಯಾಲ್ಯೂಮ್ ಅಪ್ಪು ಡೌನು ಅಥವಾ ಮ್ಯೂಟ್ ಆದರೂ ಮಾಡ್ಕೊಬೋದು. ಇದು ಸ್ಯಾಮ್ಸಂಗ್ TV ಪ್ಲಸ್ಸಿನ ಚಾನಲ್ನ ಅಪ್ಪು ಡೌನು ಮಾಡೋದಕ್ಕೆ, ಅಥವಾ ಬ್ಯಾಕು ವಿಡಿಯೋ ಪಾಸ್ ಅಂಡ್ ಪ್ಲೇ ಕೂಡ ಆಗುತ್ತೆ ನಿಮಗೆ. ಇದು ಹೋಮ್ ಬಟನ್ನು. ಅದೇ ರೀತಿ ವಾಯ್ಸ್ ಅಸಿಸ್ಟೆಂಟ್ ಕೂಡ ಇದೆ. ಅಂದರೆ ಡಿಫಾಲ್ಟು ಬಿಗ್ ಸಿಬ್ಬಿ ಮತ್ತು ಅಮೆಜಾನ್ ಪ್ರೈಮ್ ವಿಡಿಯೋ 2 ಇದೆ. ಇದು ಬಂದು ಸ್ಕ್ರೀನ್ ಮಿರರಿಂಗ್ಗೋಸ್ಕರ, ಅಂದರೆ ಮಲ್ಟಿಪಲ್ ವ್ಯೂಗೋಸ್ಕರ ಯೂಸ್ ಆಗುತ್ತೆ ನಿಮಗೆ. ಯಾವುದೇ ರಿಮೋಟ್ ಆದ್ರೂ ಯಾವ ರೀತಿ ವರ್ಕ್ ಆಗ್ತಿದೆಯಾ ಇಲ್ವಾ ಅಂತ ಚೆಕ್ ಮಾಡೋದಂದರೆ ಇಲ್ಲಿ ನೋಡಿ, ಇಲ್ಲಿ ರೆಡ್ ಲೈಟ್ ಬರ್ತಿದೆಯಲ್ಲ, ನೀವು ಯಾವುದೇ ಬಟನ್ನ ಪ್ರೆಸ್ ಮಾಡಿದರೆ ಸಾಕು ಡಿಫಾಲ್ಟ್ ಆ ರೆಡ್ ಲೈಟ್ ಬರ್ತಿದೆ ಅಂದರೆ TV ರಿಮೋಟು ವರ್ಕಿಂಗ್ ಕಂಡೀಷನಲ್ಲಿ ಇದೆ ಅಂತ ಅರ್ಥ. ಅದೇ ರೀತಿ ಇದು ಬಂದು ಸೋಲಾರ್ ಅಂದರೆ ನಿಮಗೆ ಹೊರಗಡೆ ಇಡೋ ಅವಶ್ಯಕತೆನೇ ಇಲ್ಲ, ಮನೆಯಲ್ಲಿರೋ ಎಲೆಕ್ಟ್ರಿಕಲ್. ಇದು ಬಂದು ಸ್ಯಾಮ್ಸಂಗ್ ಟೇಬಲ್ ಟ್ಯಾಪ್ನ ಇನ್ಸ್ಟಾಲ್ ಯಾವ ರೀತಿ ಮಾಡೋದಂತ ತುಂಬಾ ಕಸ್ಟಮರ್ಗಳಿಗೆ ಡೌಟ್ ಇರುತ್ತೆ. ಇದು ಒಂದು ಯಾವುದೇ ರೀತಿ ಸ್ಕ್ರೂಸ್ ಇರೋದಿಲ್ಲ, ಜಸ್ಟ್ ಸ್ಲೈಡಿಂಗ್ ಸಿಸ್ಟಮ್ ಇರುತ್ತೆ. ಇಲ್ಲಿ ಜಸ್ಟ್ ಗ್ರೂ ಇರುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು ಈ ರೀತಿ ಇರುತ್ತೆ. ಇಲ್ಲಿ ಇದನ್ನ ಜಸ್ಟ್ ಇದರಲ್ಲಿ ಹೈಟ್ ಕೂಡ ಇನ್ಕ್ರೀಸ್ ಮಾಡ್ಕೊಬಹುದು. ತುಂಬಾ ಹೈಟ್ ಬೇಕಂದ್ರೆ ಇದನ್ನ ಓಪನ್ ಮಾಡ್ಕೊಂಡ್ರೆ ಸಾಕು, ನಿಮಗೆ 1 ಇಂಚಸ್ ಅಥವಾ 2 ಇಂಚಸ್ ಅಷ್ಟು ತುಂಬಾ ಹೈಟ್ ಇನ್ಕ್ರೀಸ್ ಆಗುತ್ತೆ. ಜಸ್ಟ್ ಈ ರೀತಿ ಪ್ಲೇಸ್ಮೆಂಟ್ ನ ಮಾಡಿ, ಈ ರೀತಿ ಬಾಟಮ್ ಆಫ್ ಈ ರೀತಿ ಪ್ಲೇಸ್ಮೆಂಟ್ ನ ಮಾಡಿ ಜಸ್ಟ್ ಈ ರೀತಿ ಸ್ಲೈಡಿಂಗ್ ಮಾಡಿದ್ರೆ ಸಾಕು, ನಿಮಗೆ ಹೈಟ್ ಸಿಗುತ್ತೆ. ನಿಮಗೆ ಇದು ಬಂದು ಈ ಹೈಟ್ ನಿಮಗೆ ಸಿಗುತ್ತೆ, ಯಾಕಂದ್ರೆ ಇದನ್ನ ಇನ್ಕ್ರೀಸ್ ಮಾಡಿರೋದ್ರಿಂದ. ಇದನ್ನ ಇನ್ಕ್ರೀಸ್ ಮಾಡಿಲ್ಲ, ಅದೇ ರೀತಿ ಸ್ಲೈಡಿಂಗ್ ಮಾಡ್ತೀವಿ ಅಂದ್ರೆ ಇಲ್ಲಿ ಈ ಕಡೆ ರೈಟ್ ಅಲ್ಲಿ ಈ ರೀತಿ ಪುಷ್ ಮಾಡಿದ್ರೆ ಸಾಕು, ಜಸ್ಟ್ ಯಾವುದೇ ರೀತಿ ಸ್ಕ್ರೂ ಇರೋದಿಲ್ಲ. ಇದು ಬಂದು ಹೈಟ್ ತುಂಬಾ ಕಡಿಮೆ ಆಗುತ್ತೆ. ನೀವು ಇಲ್ಲಿ ಡಿಸ್ಟೆನ್ಸಿಗೂ ನೋಡ್ಬೋದು. ಇಲ್ಲಿ ಬಂದು ತುಂಬಾ ಹೈಟ್ ಜಾಸ್ತಿ ಆಗಿದೆ. ಏನಕ್ಕಂದ್ರೆ ನಾವು ಇದನ್ನ ಹೈಟ್ ನ ಓಪನ್ ಮಾಡ್ಕೊಂಡಿದೀವಿ. ತುಂಬಾ ಹೈಟ್ ಏನಾದ್ರು ಬೇಕಂದ್ರೆ ಇದನ್ನ ಓಪನ್ ಮಾಡ್ಕೊಬಹುದು, ಬೇಡ ಅಂದ್ರೆ ಇದೇ ರೀತಿ ಹಿಂಗೆ ಕ್ಲೋಸ್ ಮಾಡ್ಬಿಟ್ಟು ಈ ರೀತಿ ಇಟ್ಕೊಂಡ್ರೆ ಸಾಕು. ಇಷ್ಟೇ, ವೆರಿ ಸಿಂಪಲ್ ಆಗಿರುತ್ತೆ. ಯಾವುದೇ ರೀತಿ ಸ್ಕ್ರೂಸ್ ಏನ್ ಇರೋದಿಲ್ಲ. ತುಂಬಾ ಕಸ್ಟಮರ್ಗಳು ಸ್ಕ್ರೂಸೇ ಕೊಟ್ಟಿಲ್ವಲ್ಲ ಅಂತ ಕನ್ಫ್ಯೂಸ್ ಆಗಿರ್ತಾರೆ. ಈ ರೀತಿ ಜಸ್ಟ್ ಸ್ಲೈಡಿಂಗ್ ಸಿಸ್ಟಮ್ ಇರುತ್ತೆ ಅಷ್ಟೇ. ಈ ರೀತಿ ಕೂರುತ್ತೆ ನಿಮಗೆ. ಮತ್ತೆ ಏನಾದ್ರು ಇದೆ ಮಗ ವಿಡಿಯೋ. ಮತ್ತೆ ಏನಾದ್ರು ಓಪನ್ ಮಾಡ್ತೀರಾ ಅಂದ್ರೆ ಜಸ್ಟ್ ಈ ಒಂದ್ ಕೈಯಲ್ಲಿ ಟಿವಿನ ಇಟ್ಕೊಂಡು ಈ ರೀತಿ ಬಾಟಮ್ ಡೈರೆಕ್ಷನ್ ಗೆ ಪುಷ್ ಮಾಡಿದ್ರೆ ಸಾಕು, ಓಪನ್ ಆಗುತ್ತೆ ನಿಮಗೆ. ತುಂಬಾ ವೆರಿ ಸಿಂಪಲ್ ಆಗಿರುತ್ತೆ. ಸ್ಯಾಮ್ಸಂಗ್ TV ವಾಲ್ ಮೌಂಟ್ ಅನ್ಬಾಕ್ಸಿಂಗ್.
ಇದು ಬಂದು ನಾರ್ಮಲಿ ಗೋಡೆಗೆ ಫಿಟ್ ಮಾಡ್ಕೊಳ್ಳೋ ರೀತಿ ಪ್ಲೇಟ್. ಇದು ಗೋಡೆಗೆ ಫಿಟ್ ಮಾಡ್ಕೊಂಡು ಟಿವಿನ ಹ್ಯಾಂಗ್ ಮಾಡ್ಬೋದು ಎರಡು ಸೈಡ್. ಇದು ಗೋಡೆಗೆ ಫಿಟ್ ಮಾಡೋದು. ಇದರಲ್ಲಿ ನಿಮಗೆ ಎಲ್ಲಾ ರೀತಿ ಸ್ಕ್ರೂಗಳು ಕೂಡ ಕೊಟ್ಟಿರ್ತಾರೆ. ಯಾಕಂದ್ರೆ ಮಲ್ಟಿ ಸ್ಕ್ರೂಗಳು ಪ್ರತಿ ಟಿವಿಗೂ ಒಂದೊಂದ್ ಸೆಟ್ ಇರಲ್ಲ. ಇದು ನೋಡ್ತಿರ್ಬೋದು ಬರೋದು. ಇದು ಬಂದು ಗೋಡೆಗೆ ಹಾಕೋ ಗಟ್ಟ ಮತ್ತೆ ಸ್ಕ್ರೂ ಎರಡು ಕೂಡ ಕೊಟ್ಟಿದ್ದಾರೆ. ಕಂಪ್ಲೀಟ್ ಈ ವಾಲ್ ಮೌಂಟ್ ಬಾಕ್ಸ್ ಅಲ್ಲೇ ಎಲ್ಲಾ ರೀತಿ ಸೆಟ್ ಇರುತ್ತೆ. ಇದು ಬಂದು ಚಿಕ್ಕ ಸ್ಕ್ರೂಸ್ ಇರುತ್ತೆ ನೋಡ್ತಿರ್ಬೋದು ನೀವು. ಇದು ಬಂದು 32 ಇಂಚಸ್ ಟಿವಿಗಳಿಗೆ ಯೂಸ್ ಆಗುತ್ತೆ. ಎಲ್ಲಾ ಬ್ರಾಂಡ್ ಗಳಲ್ಲೂ ಕೂಡ ಈ ರೀತಿ ಇರಲ್ಲ. ಈ ಸ್ಯಾಮ್ಸಂಗ್ ಅಲ್ಲಿ ಮಾತ್ರ ಈ ರೀತಿ ಇಂಡಿವಿಜುವಲ್ ಆಗಿ ಪ್ರತಿಯೊಂದಕ್ಕೂ ಕೊಟ್ಟಿರ್ತಾರೆ. ಇದು ಬಂದು 43 ಇಂಚಸ್ ಟಿವಿ ಸ್ಕ್ರೂಗಳನ್ನು ಕೂಡ ಕೊಟ್ಟಿರ್ತಾರೆ. ಅದೇ ರೀತಿ 43 ಮತ್ತೆ 55 ಇಂಚಸ್ ಟಿವಿಗಳು ಕೂಡ ಕೊಟ್ಟಿರ್ತಾರೆ. 55 ಇಂಚಸ್ ಟಿವಿಗಳಿಗೂ ಕೂಡ ಬೇಕಾಗಿರುವಂತ ಎಲ್ಲಾ ಲೆಂತ್ ಸ್ಕ್ರೂಗಳು ಕೂಡ ಕೊಟ್ಟಿರ್ತಾರೆ. ಇದರಲ್ಲಿ ಆಲ್ರೆಡಿ ಎಲ್ಲಾ ರೀತಿ ಎಷ್ಟೆಷ್ಟು ಕ್ವಾಂಟಿಟಿ ಇರುತ್ತೆ ಅನ್ನೋ ಡೈಮೆನ್ಷನ್ ಕೂಡ ಕೊಟ್ಟಿರ್ತಾರೆ. ನಾವು ಯಾವ ಟಿವಿನ ಪರ್ಚೇಸ್ ಮಾಡಿರ್ತೀವಿ ಆ ಟಿವಿ ತಕ್ಕಂತೆ ಇದರಲ್ಲಿ ಯಾವ ಸ್ಕ್ರೂ ಬೇಕೋ ಆ ಸ್ಕ್ರೂನ ತಗೊಂಡು ನಾವು ಫಿಟ್ ಮಾಡೋದಕ್ಕೆ ತುಂಬಾ ಈಸಿ ಆಗಿರುತ್ತೆ. ಇದು ಇವಾಗ ಬೇಕಾಗಿರೋದು ನಮಗೆ 55 ಇಂಚಸ್ ಟಿವಿದು. ಇದನ್ನ ಓಪನ್ ಮಾಡ್ಕೊಳ್ಳೋಣ ಬನ್ನಿ. ಇದು ಬಂದು ಸ್ಯಾಮ್ಸಂಗ್ 55 ಇಂಚಸ್ ಟಿವಿಗೆ ಬೇಕಾಗಿರೋ ಸ್ಕ್ರೂ. ನಿಮಗೆ ಇದರಲ್ಲೇ ನಿಮಗೆ ಡೈಮೆನ್ಷನ್ ಎಷ್ಟು ಲೆಂತ್ ಇರುತ್ತೆ ಯಾವುದು ಅನ್ನೋದು ಸೈಜ್ ಕೂಡ ಕೊಟ್ಟಿರ್ತಾರೆ. ನಮಗೆ ಬೇಕಾಗಿರೋ ಸ್ಕ್ರೂನ ಓಪನ್ ಮಾಡ್ಕೊಂಡಿದೀವಿ. ಇದು ಬಂದು ಟಿವಿಯ ಟಾಪ್ ಸೈಡಿಗೆ ಯೂಸ್ ಆಗುತ್ತೆ. ಇದನ್ನ ಈ ರೀತಿ ಟಿವಿಯ ಬ್ಯಾಕ್ ಸೈಡ್ ಹಾಕಿ ಇದು ಹ್ಯಾಂಗಿಂಗ್ ಸಿಸ್ಟಮ್ ಇರುತ್ತೆ. ಸ್ಮಾಲ್ ಸ್ಕ್ರೂಗಳನ್ನ ಮೇಲ್ಗಡೆ ಫಿಟ್ ಮಾಡ್ಕೊಬೇಕು. ಇದು ಬಂದು ಟಿವಿನ ಹ್ಯಾಂಗಿಂಗ್ ಗೋಸ್ಕರ ಯೂಸ್ ಆಗುತ್ತೆ. ಇದು ಬಂದು ಯಾಕಂದ್ರೆ ಅದು ಚಿಕ್ಕ ಸ್ಕ್ರೂಸ್ ಇರುತ್ತೆ. ಇದು ಬಂದು ಸಪೋರ್ಟಿಂಗು ಅಂದ್ರೆ ಟಿವಿಯ ವಾಲ್ ಮೌಂಟ್ ನ ಮೇಲ್ಗಡೆ ಫಿಟ್ ಮಾಡ್ತೀವಲ್ಲ ಆ ಲೆಂತ್ಗೆ ಸಪೋರ್ಟಿಗೋಸ್ಕರ ಯೂಸ್ ಆಗುತ್ತೆ. ಇದು ಜಸ್ಟ್ ಯಾವುದೇ ಟಿವಿ ಆದ್ರೂ ಜಸ್ಟ್ ಹ್ಯಾಂಡ್ ಟೈಟ್ ಮಾತ್ರ ಮಾಡ್ಕೊಬೇಕು. ಓವರ್ ಟೈಟ್ ಎಲ್ಲ ಮಾಡೋ ರೀತಿ ಇರಲ್ಲ. ಯಾಕಂದ್ರೆ ಅದು ಸ್ಕ್ರೂ ಓವರ್ ಟೈಟ್ ಮಾಡಿದಷ್ಟು ಪ್ಯಾನಲ್ಗೆ ಪ್ರೆಷರ್ ಜಾಸ್ತಿ ಆಗುತ್ತೆ. ಹಾಗಾಗಿ ಜಸ್ಟ್ ಹ್ಯಾಂಡ್ ಟೈಟ್ ಅಷ್ಟೇ. ಹ್ಯಾಂಡ್ ಟೈಟ್ ನ ಮಾಡಿದ್ಮೇಲೆ ಈ ವಾಲ್ ಮೌಂಟ್ ಬಂದು ನಮಗೆ ವಾಲ್ ಅಲ್ಲಿ ಫಿಟ್ ಆಗ್ತೀವಿ. ನಾವು ಜಸ್ಟ್ ಮೆಜರ್ಮೆಂಟಿಗೋಸ್ಕರ ಈ ರೀತಿ ಫಿಟ್ ಮಾಡ್ಕೊಂಡಿದ್ದೀವಿ. ಈ ಲೆವೆಲ್ಗೋಸ್ಕರ ಇದನ್ನ ನಾವು ಸಪೋರ್ಟರ್ನ ಹಾಕೋದು. ವಾಲ್ ಮೌಂಟ್ ಇಂದ ಬಾಟಮ್ ಆಫ್ ದಿ ಟಿವಿಗೆ ಮೆಜರ್ಮೆಂಟ್ ನ ತಗೊಂಡಿದೀವಿ ನಾವು. ಕಸ್ಟಮರ್ ರಿಕ್ವೈರ್ಮೆಂಟ್ ಬಂದು ಈ ಬಾಟಮ್ ಆಫ್ ದಿ ಟಿವಿ ಬಂದು ಈ ಸ್ವಿಚ್ ಬೋರ್ಡ್ ನ ಕವರ್ ಆಗೋ ರೀತಿ ಇಲ್ಲಿಂದ ಶುರುವಾಗಬೇಕು ಅಂತ ಹೇಳಿದ್ದಾರೆ. ಇಲ್ಲಿಂದ ಶುರುವಾದ್ರೆ ನಮಗೆ ವಾಲ್ ಮೌಂಟ್ ಎಲ್ಲಿ ಬರುತ್ತೆ ಅದನ್ನ ಆಲ್ರೆಡಿ ನಾವು ಮಾರ್ಕಿಂಗ್ ಮಾಡ್ಕೊಂಡಿದೀವಿ. ಮಾರ್ಕಿಂಗ್ ಮಾಡ್ಕೊಂಡ್ಮೇಲೆ ವಾಲ್ ಮೌಂಟ್ ನ ಇಟ್ಕೊಂಡು ಅದಾದ್ಮೇಲೆ ವಾಟರ್ ಲೆವೆಲ್. ನಿಮ್ಮ ಮನೆಗೆ ಯಾವುದೇ ರೀತಿ ಟೆಕ್ನಿಷಿಯನ್ ಗಳು ಟಿವಿನ ಇನ್ಸ್ಟಾಲ್ ಮಾಡೋದಕ್ಕೆ ಬಂದ್ರೆ ವಾಟರ್ ಲೆವೆಲ್ ಕರೆಕ್ಟ್ ಆಗಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಬೇಕು. ಅವಾಗ ವಾಟರ್ ಲೆವೆಲ್ ಸರಿ ಇಲ್ಲ ಅಂದ್ರೆ ನಿಮ್ ಟಿವಿ ಒಂದ್ ಸೈಡ್ ಬೆಂಡ್ ಆಗೋದು, ಒಂದ್ ಸೈಡ್ ಹೈಟ್ ಇನ್ಕ್ರೀಸ್ ಆಗೋ ರೀತಿ ಪ್ರಾಬ್ಲಮ್ ಆಗುತ್ತೆ. ಕಸ್ಟಮರ್ ರಿಕ್ವೈರ್ಮೆಂಟ್ ಪ್ರಕಾರ ಮಾರ್ಕಿಂಗ್ ನ ವಾಲ್ ಮೌಂಟ್ ಮಾರ್ಕಿಂಗ್ ನ ಮಾಡ್ಕೊಂಡಿದೀವಿ. ಅದಾದ್ಮೇಲೆ ನಮ್ಮ ಸ್ಯಾಮ್ಸಂಗ್ ನ ಸ್ಕ್ರೂಗಳು ಕೊಟ್ಟಿರೋ ಘಟ್ಟಗಳ ಪ್ರಕಾರ 8mm ಡ್ರಿಲ್ ಬಿಟ್ಟು ನಮಗೆ ಯೂಸ್ ಆಗುತ್ತೆ. 8mm ಬಿಟ್ನ ಹಾಕೊಂಡು ಆಸ್ ಪರ್ ಕಸ್ಟಮರ್ ನ ಮಾರ್ಕಿಂಗ್ ಪ್ರಕಾರ ಡ್ರಿಲ್ ಮಾಡೋದಕ್ಕೆ ಶುರು ಮಾಡ್ದು. ಡ್ರಿಲ್ಲಿಂಗ್ ಎಲ್ಲ ಮಾಡ್ಕೊಂಡಾಗಿದೆ. ಡ್ರಿಲ್ಲಿಂಗ್ ಆದ್ಮೇಲೆ ಸ್ಯಾಮ್ಸಂಗಿನ ಘಟ್ಟಗಳು ಸ್ಯಾಮ್ಸಂಗ್ ಅಲ್ಲಿ ಫ್ರೀಯಾಗಿ ಕೊಟ್ಟಿರ್ತಾರೆ ಈ ಘಟ್ಟಗಳನ್ನ. ಈ ರೀತಿ ಘಟ್ಟಗಳಿರುತ್ತೆ. 4 ಹಾಕೊಂಡು ಜಸ್ಟ್ ಒಂದು ಸ್ಲೈಡಿಂಗ್ ಟ್ಯಾಪ್ ನೀಟಾಗಿ ಕೂರ್ಲಿ ಅಂತ ಒಳಗಡೆ. ಅದಾದ್ಮೇಲೆ ನಮಗೆ ಸ್ಕ್ರೂನ ಟೈಟ್ ಮಾಡೋದಕ್ಕೆ ಈಸಿ ಆಗ್ಲ ಅಂತ 8mm ಘಟ್ಟನ ನಾವು ಮಿಷಿನ್ಗೆ ಹಾಕೊಳ್ತೀವಿ, ಚೆಕ್ ನಟ್ಟನ್ನ. ಅದಾದ್ಮೇಲೆ ವಾಲ್ ಮೌಂಟ್ ಮತ್ತೆ ವಾಲ್ ಮೌಂಟ್ ಜೊತೆಗೆ ಸ್ಕ್ರೂನ ಹಾಕೊಳ್ತಾ ಹೋಗ್ತೀವಿ. ವಾಟರ್ ಲೆವೆಲ್ ಇಡೋಣ. ಟಿವಿ ವಾಲ್ ಮೌಂಟ್ ಎಲ್ಲ ಇನ್ಸ್ಟಾಲ್ ಆದ್ಮೇಲೆ ವಾಟರ್ ಲೆವೆಲ್ ನ ಇಟ್ಟು ವಾಟರ್ ಲೆವೆಲ್ ಸರಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಂಡು ಟಿವಿಯ ಬ್ಯಾಕ್ ಸೈಡ್ ಪವರ್ ಕೇಬಲ್ ನ ಕನೆಕ್ಷನ್ ಮಾಡ್ಕೊಂಡು ಟಿವಿನ ನಾವ್ ಯಾವತ್ತೇ ಆದ್ರೂ ಹೋಲ್ಡ್ ಮಾಡ್ಬೇಕು. ನಮಗೇನ್ ಕಾಣಿಸ್ತಿದೆ ಇಲ್ಲಿ ಬಾಟಮ್ ಟಾಪ್ ಅಲ್ಲಿ ಇರುವಂತಹ 2 ಬ್ಲಾಕ್ ಕಲರ್ ರಬ್ಬರ್ ಇದೆಯಲ್ಲ ಆ ರಬ್ಬರ್ ನ ಈ ವಾಲ್ ಮೌಂಟಿನ ಈ ಗ್ರೂ ಒಳಗಡೆ ಹೋಟೆಲ್ ಟಿವಿನ ಆನ್ ಮಾಡ್ಕೊಂಡ್ಮೇಲೆ ಇದು ಬೇಸಿಕ್ ಸೆಟಪ್. ಹೋಟೆಲ್ ಟಿವಿಗಳಿಗೆ ಹಾಗೆ ನಾರ್ಮಲ್ ಟಿವಿಗಳಿಗೂ ತುಂಬಾ ವೇರಿಯೇಷನ್ ಇರುತ್ತೆ.
ಹೋಟೆಲ್ ಟಿವಿಗಳಲ್ಲಿ ಫಸ್ಟ್ ಒನ್ ನಿಮಗೆ ಇಲ್ಲಿ 4 ಸ್ಟೆಪ್ಸ್ ಇರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ 1 2 3 4 ಅಂತ. ಫಸ್ಟ್ ಸ್ಟೆಪ್ ಅಲ್ಲಿ ನೀವು ಯಾವ ಕಂಟ್ರಿಲಿ ಯೂಸ್ ಮಾಡ್ತಾ ಇದ್ದೀರಾ ಅಂತ ಇರುತ್ತೆ. ಈ ರಿಮೋಟ್ ಅಲ್ಲಿ ನಿಮಗೆ ನ್ಯಾವಿಗೇಷನ್ ಕಾಣಿಸುತ್ತಲ್ಲ, ಲೆಫ್ಟ್ ರೈಟ್ ಅಪ್ ಡೌನ್ ಸೆಂಟರ್ ಓಕೆ ಮಾಡೋದಕ್ಕೆ ನಾವು ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಂಡಿದೀವಿ. ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇದು ಬ್ಲೂಟೂತ್ ಪೇರಿಂಗ್ ಆಗ್ತಿದೆ. ಸ್ಯಾಮ್ಸಂಗ್ ಟಿವಿಯಲ್ಲಿ ಟಿವಿ ರಿಮೋಟು ವರ್ಕ್ ಆಗ್ತಿಲ್ಲ ಅಥವಾ ಟಿವಿ ರಿಮೋಟು ತುಂಬಾ ಸ್ಲೋ ಆಗಿ ವರ್ಕ್ ಆಗ್ತಿದೆ ಅಂದ್ರೆ ಟಿವಿಯ ಜೊತೆಗೆ ಸ್ಯಾಮ್ಸಂಗ್ ಟಿವಿ ರಿಮೋಟ್ ನ ಯಾವ ರೀತಿ ಪೇರ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ವಿಡಿಯೋ ಬ್ಯಾಕ್ ಬಟನ್ ಅಂತ ಇರುತ್ತೆ ನಿಮಗೆ ಪ್ರತಿ ರಿಮೋಟ್ ಅಲ್ಲೂ, ಮತ್ತೆ ವಿಡಿಯೋ ಪಾಸ್ ಅಂಡ್ ಪ್ಲೇ ಅಂತ ಇರುತ್ತೆ. ಅಂದ್ರೆ ನೆಟ್ಫ್ಲಿಕ್ಸ್, ಪ್ರೈಮ್ ವಿಡಿಯೋ, ಹಾಟ್‌ಸ್ಟಾರ್ ಎಲ್ಲ ಯೂಸ್ ಮಾಡ್ಬೇಕಾದ್ರೆ ಪಾಸು ಪ್ಲೇ ಅನ್ನೋ ವಿಡಿಯೋ ಬಟನ್ ಇರುತ್ತೆ. ಇವೆರಡು ಬಟನ್ ನ ಟಿವಿನ ಮುಂದೆ ಇಟ್ಕೊಂಡು ಅಟ್ ಎ ಟೈಮ್ 3 ಸೆಕೆಂಡ್ ಪ್ರೆಸ್ ಮಾಡಬೇಕಾಗುತ್ತೆ ಫಾರ್ ಬೋತ್ ಬಟನ್ ಕೂಡ. ಎರಡು ಬಟನ್ ನ ಟಿವಿಯ ಮುಂದೆ ಅಟ್ ಎ ಟೈಮ್ 3 ಸೆಕೆಂಡ್ ಪ್ರೆಸ್ ಮಾಡಿಕೊಂಡ್ರೆ ನಿಮಗೆ ನೋಟಿಫಿಕೇಶನ್ ಅಥವಾ ಬ್ಲೂಟೂತ್ ಪೇರಿಂಗ್ ಆಗ್ತಾ ಇರೋದು ಟಿವಿ ರಿಮೋಟ್ ಅಲ್ಲಿ ನಿಮಗೆ ರೆಕಗ್ನೈಸ್ ಮಾಡುತ್ತೆ. ಇನ್ನೊಂದ್ಸರಿ, ಒಂದೇ ಸರಿ ಆಗ್ಲಿಲ್ಲ ಅಂದ್ರೆ ಇನ್ನೊಂದ್ಸರಿ ಟ್ರೈ ಮಾಡಿ. ಬಟ್ ಎರಡು ಬಟನ್ ನ ಅಟ್ ಎ ಟೈಮ್ 3 ಸೆಕೆಂಡ್ ಪ್ರೆಸ್ ಮಾಡಿ ಇಟ್ಕೊಬೇಕು. ವಿಡಿಯೋ ಬ್ಯಾಕ್ ಅಂಡ್ ಪ್ಲೇ ಬಟನ್ ಮತ್ತೆ ಪಾಸ್ ಬಟನ್. ಈ ಸ್ಯಾಮ್ಸಂಗ್ ಅಂತ ಎಲ್ಲಿ ಬರ್ದಿರುತ್ತೆ ಅಲ್ಲಿ ಆದಷ್ಟು ಅದ್ರ ನಿಯರ್ ಮಾಡಿದಷ್ಟು ನಿಮಗೆ ಇದು ಹತ್ರದಲ್ಲಿ ನಿಮಗೆ ಬ್ಲೂಟೂತ್ ಪೇರಿಂಗ್ ಈ ರೀತಿ ಸಿಂಬಲ್ ಬರ್ತಿದೆ ಅಂದ್ರೆ ನಿಮ್ಮ ಬ್ಲೂಟೂತ್ ಪೇರಿಂಗ್ ಆಗಿದೆ ಅಂತ. ಅದರಲ್ಲೇನೆ ನಿಮಗೆ ಬ್ಲೂಟೂತ್ ಪೇರಿಂಗ್ ಜೊತೆಗೆ ಎಷ್ಟು ಚಾರ್ಜ್ ಇದೆ, ಸೋಲಾರ್ ರಿಮೋಟ್ ಚಾರ್ಜಿಂಗ್ ಕೂಡ ನಿಮಗೆ ತೋರಿಸುತ್ತೆ. ನಾವು ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಅದಾದ್ಮೇಲೆ ಬೇಸಿಕ್ ಟಿವಿ ಸೆಟಪ್ ನಮಗೆ ಬೇಕಾಗಿರೋದು. ಅದ್ರಲ್ಲಿ ಬಂದು ಲ್ಯಾಂಗ್ವೇಜ್ ಗಳಂತ ಬರುತ್ತೆ. ಯಾವ ಲ್ಯಾಂಗ್ವೇಜ್ ಅಂತ ನಾವು ಹಾಯ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ. ಅದಾದ್ಮೇಲೆ ರೂಮ್ ನಂಬರ್, ಯಾಕಂದ್ರೆ ಕೆಲವೊಂದು ಹೋಟೆಲ್ಗಳಲ್ಲಿ ಆ ರೂಮಿಗೆ ತಕ್ಕಂತೆ ರೂಮ್ ನಂಬರ್ 101 102 ಅಂದ್ರೇನೆ ಆ ರೀತಿನೇ ಸೆಟ್ ಮಾಡ್ಕೊಂಡಿರ್ತಾರೆ. ಬಟ್ ಈ ಕಸ್ಟಮರ್ ರಿಕ್ವೈರ್ಮೆಂಟ್ ಬಂದು ಆ ರೀತಿ ಎಲ್ಲ ಏನ್ ಬೇಡ ಸರ್ ಅಂತ ಹೇಳಿದ್ದಾರೆ. ಹಾಗಾಗಿ ನೆಕ್ಸ್ಟ್ ಹೋಗ್ತೀವಿ. ಅದ್ಬಿಟ್ರೆ ಇದು ಬಂದು ಏಷ್ಯಾ ಯೂರೋಪ್, ಯಾವ ಕಂಟ್ರಿಯನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಏಷ್ಯಾ ಯೂರೋಪ್ ಅಂತಾನೆ ಸೆಲೆಕ್ಟ್ ಮಾಡ್ಕೊಂಡಿದೀವಿ. ಅದಾದ್ಮೇಲೆ ಇಲ್ಲಿ ಕಸ್ಟಮರ್ ನ ವೈಫೈ ಕನೆಕ್ಷನ್, ಇದು ಕಸ್ಟಮರ್ ಮನೆ ಇಲ್ಲಿ ಹೋಟೆಲ್ ಅಲ್ಲಿ ಇರುವಂತಹ ಅಥವಾ ಅವರ ಮನೇಲಿ ಇರುವಂತಹ ವೈಫೈ ಕನೆಕ್ಷನ್. ಕಸ್ಟಮರ್ ಇಲ್ಲಿ ಫ್ಲಾಟ್ ಅಲ್ಲಿ ವೈಫೈ ಇಲ್ದಲೇ ಇರುವ ಕಾರಣ ನನ್ನ ಮೊಬೈಲ್ ಹಾಟ್‌ಸ್ಪಾಟ್ ನೇ ಆನ್ ಮಾಡ್ಕೊಂಡಿದೀನಿ ನಿಮ್ಗಳಿಗೆ ತೋರ್ಸೋದಕ್ಕೆ ಅಂತ. ಇದು ವಿವೋ V25 ನಂದೇನೆ ಫೋನ್ ಮೊಬೈಲ್ ಹಾಟ್‌ಸ್ಪಾಟ್ ನ ಆನ್ ಮಾಡ್ಕೊಂಡು ಕನೆಕ್ಷನ್ ನ ಮಾಡಿದ್ದೀನಿ, ನೋಡ್ತಾ ಇದ್ದೀರಾ ನೀವು. ಅದೇ ರೀತಿ ಸ್ಯಾಮ್ಸಂಗಿನ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಪಾಲಿಸಿ ಇರುತ್ತೆ. ಇದು ಒಂದು ಸ್ಯಾಮ್ಸಂಗ್ ಸರ್ವರ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ. ಮತ್ತೆ ಸ್ಮಾರ್ಟ್ ಒಂದಿರುತ್ತೆ, ಅದನ್ನ ಅಗ್ರಿ ಟು ಆಲ್ ಸ್ಯಾಮ್ಸಂಗ್ ಇಂದು ಓಕೆ ಮಾಡಿದೀನಿ ಟರ್ಮ್ಸ್ ಅಂಡ್ ಕಂಡೀಷನ್ ನ. ಅದಾದ್ಮೇಲೆ ಇದು ಬಂದು ಸ್ಯಾಮ್ಸಂಗ್ ಅಕೌಂಟ್ ನ ಸೈನ್ ಇನ್ ಕೇಳುತ್ತೆ. ಸ್ಯಾಮ್ಸಂಗಿನ ಯಾವುದೇ ಟಿವಿಗಳಾದ್ರೂ ಈ ಪೇಜು ನಿಮಗೆ ಥರ್ಡ್ ಪೇಜ್ ಅಲ್ಲಿ ಬಂದೇ ಬರುತ್ತೆ. ಇದನ್ನ ನೀವು ಸೈನ್ ಇನ್ ಮಾಡ್ಕೊಂಡ್ರೆ, ಸ್ಯಾಮ್ಸಂಗ್ ಅಕೌಂಟ್ ಇದೆ ಅಂದ್ರೆ ಸ್ಯಾಮ್ಸಂಗ್ ಅಕೌಂಟ್ ಇಂದಾನೆ ಸೈನ್ ಇನ್ ಮಾಡ್ಕೊಬಹುದು, ಅಥವಾ ನಿಮ್ಮ ಹತ್ರ ಗೂಗಲ್ ಅಕೌಂಟ್ ಇದ್ರೆ ಅಂದ್ರೂ ಕೂಡ ನಡೆಯುತ್ತೆ. ಜಸ್ಟ್ ನಿಮ್ ಫೋನ್ ಅಲ್ಲಿ ಗೂಗಲ್ ಕ್ಯಾಮ್ರಾನ ಓಪನ್ ಮಾಡಿ ಜಸ್ಟ್ ಸ್ಕ್ಯಾನ್ ಮಾಡಿದ್ರೆ ಸಾಕು. ಅಥವಾ ನೀವು ಮ್ಯಾನ್ಯುವಲಿ ಟೈಪ್ ಮಾಡ್ತೀರಾ ಅಂದ್ರೆ ವೆಬ್ಸೈಟ್ ಕೂಡ ಅವೈಲೇಬಿಲಿಟಿ ಇರುತ್ತೆ ನಿಮಗೆ. ನಿಮಗೆ ಸ್ಕ್ಯಾನರ್ ಏನೇ ಪ್ರತಿಯೊಬ್ಬರಿಗೂ ತುಂಬಾ ಈಸಿ ಆಗಿರುತ್ತೆ. ಜಸ್ಟ್ ನಿಮ್ ಫೋನ್ ಅಲ್ಲಿ ಸ್ಕ್ಯಾನ್ ಮಾಡ್ಕೊಂಡು ಸೈನ್ ಇನ್ ವಿತ್ ಗೂಗಲ್ ಆದ್ರೂ ಕೊಡ್ಬೋದು, ಅಥವಾ ನಿಮ್ಮ ಹತ್ರ ಆಲ್ರೆಡಿ ಸ್ಯಾಮ್ಸಂಗ್ ಫೋನ್ ಯೂಸ್ ಮಾಡ್ತಾ ಇದ್ದೀರಾ ಅಂದ್ರೆ ಸೈನ್ ಇನ್ ಅಂತ ಪ್ರೆಸ್ ಮಾಡಿದ್ರೆ ಸಾಕು, ಸೈನ್ ಇನ್ ಆಗುತ್ತೆ. ಕಸ್ಟಮರ್ ಇದನ್ನ ಲೇಟ್ ಆಗಿ ಮಾಡ್ಕೊಂತೀನಿ ಅಂತ ಹೇಳಿದ್ದಾರೆ, ಹಾಗಾಗಿ ಲೇಟರ್ ಮೂವ್ ಮಾಡಿದೀವಿ. ಇದು ಬಂದು ಹೋಟೆಲ್ ಟಿವಿ ಆಗಿರೋದ್ರಿಂದ ನಾವು ನೆಟ್ಫ್ಲಿಕ್ಸ್, ಪ್ರೈಮ್ ವಿಡಿಯೋ ಎಲ್ಲದ್ರದ್ದು ಸಾಫ್ಟ್ವೇರ್ ನ ಇನ್ಸ್ಟಾಲ್ ಮಾಡ್ಬೇಕಾಗಿರುತ್ತೆ. ಇದನ್ನ ನಾವು ಆಲ್ರೆಡಿ ಮ್ಯಾನ್ಯುವಲಿ ನಾವು ಸಾಫ್ಟ್ವೇರ್ ನ ಪೆನ್ ಡ್ರೈವ್ ಗೆ ಹಾಕೊಂಡ್ ಬಂದಿದ್ದೀವಿ. ಈ ಪೆನ್ ಡ್ರೈವ್ ಸ್ಲಾಟಿಗೆ ಹಾಕಿದ್ರೆ ಸಾಕು, ನಾವೇನು ಮಾಡಂಗಿಲ್ಲ, ಅದೇ ಆಟೋಮೆಟಿಕ್ ಆಗಿ ತಗೊಂಡ್ಬಿಡುತ್ತೆ ಸಾಫ್ಟ್ವೇರ್ ನ, ಅದೇ ಅಪ್ಡೇಟ್ ಮಾಡ್ಕೊಳ್ಳುತ್ತೆ. ಎನ್ರೋಲ್ಮೆಂಟ್ ಆಟೋಮೆಟಿಕ್ ಆಗಿ ನೀವು ಪೆನ್ ಡ್ರೈವ್ ಹಾಕಿದ್ರೆ ಸಾಕು, ಅದ್ರ ಮುಖಾಂತರ ಆಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಬಂದು ಸರ್ವಿಸ್ ಪ್ರೊವೈಡರ್ ಪಿನ್ ಕೋಡ್. ಅದು ಬಂದು ನಿಮ್ದು ಯಾವ ಏರಿಯಾದಲ್ಲಿ ಟಿವಿನ ಯೂಸ್ ಮಾಡ್ತಿರ್ತಾರೆ ಅನ್ನೋ ಏರಿಯಾಗೆ ನಾವು ಪಿನ್ ಕೋಡ್ ನ ಹಾಕ್ಬೇಕು. ಈ ಏರಿಯಾ ಬಂದು 560048. ಇದು ವೈಟ್ ಫೀಲ್ಡ್ ಏರಿಯಾ. ವೈಟ್ ಫೀಲ್ಡ್ ಅಲ್ಲಿ ಈ ಟಿವಿನ ಯೂಸ್ ಮಾಡ್ತಿರೋದು, ಹಾಗಾಗಿ ಈ ಏರಿಯಾ ಪಿನ್ ಕೋಡ್ ನ ಪ್ರಾವಿಷನ್ ಕೊಟ್ಟಿದ್ದೀನಿ. ಅದಾದ್ಮೇಲೆ ವೈಫೈ ಕೂಡ ಕನೆಕ್ಷನ್ ಆಗಿದೆ. ಅದಾದ್ಮೇಲೆ ನೆಕ್ಸ್ಟ್ ಪ್ರಾವಿಷನ್. ಅದು ಈ 4 ಸ್ಟೆಪ್ ಇದು ಬಂದು ನಿಮಗೆ ಕಂಪ್ಲೀಟ್ ಟಿವಿನ ಬೇಸಿಕ್ ಫಸ್ಟ್ ಟೈಮ್ ಟಿವಿನ ಆನ್ ಮಾಡಿದ್ಮೇಲೆ ಯಾವ ರೀತಿ ಸೆಟಪ್ ಅಂತ ಬರ್ತಾ ಇದೆ. ಎಲ್ಲ ಸೆಟಪ್ ಆದ್ಮೇಲೆ ಇದು ಬಂದು ಸರ್ವಿಸ್ ಪೇಜ್ ಓಪನ್ ಆಗುತ್ತೆ ನಿಮಗೆ ಹೋಟೆಲ್ ಟಿವಿಗಳಲ್ಲಿ. ಈ ಸರ್ವಿಸ್ ಪೇಜ್ ನೀವು ಟಿವಿನ ಒಂದ್ಸರಿ ಆಫ್ ಮಾಡಿ ಆನ್ ಮಾಡಿದ್ರೆ ಸಾಕು, ನಿಮಗೆ ಈ ಸರ್ವಿಸ್ ಪೇಜ್ ಹೋಗ್ಬಿಡುತ್ತೆ. ಇದೇ ರೀತಿ ವಿಡಿಯೋಗಳಿಗಾಗಿ ನ್ಯೂ ಪೇಜ್ ಅಪ್ಡೇಟ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.